ಕಾಮಕ್ಕೆ ಹುಟ್ಟೋ ಪ್ರೀತಿ ತುಂಬಾ ದಿನ ಇರೋದಿಲ್ಲ ಅಂತ ಈ ಸ್ಟೋರಿ ನೋಡಿದ್ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ. ತಮಿಳುನಾಡಿನ ತಿರುಪತ್ತೂರಿನ ಪುದುಪೋನ್ಕುಳಂ ಗ್ರಾಮದಲ್ಲಿ ಸತ್ಯಮೂರ್ತಿ ಅನ್ನೋ 25 ವರ್ಷದ ಯುವಕ ಡ್ರೈವಿಂಗ್ ಸ್ಕೂಲ್ನ ನಡೆಸ್ತಿದ್ದ. ತನ್ನ ಕಾರಲ್ಲೇ ಡ್ರೈವಿಂಗ್ ಹೇಳಿಕೊಡ್ತಾ ಬರೋ ಆದಾಯದಲ್ಲೇ ಜೀವನವನ್ನ ಸಾಗಿಸ್ತಿದ್ದ. ಹೀಗೆ ದಿವ್ಯಾ ಅನ್ನೋ ಯುವತಿ ಸತ್ಯಮೂರ್ತಿ ಹತ್ರ ಡ್ರೈವಿಂಗ್ ಕಲಿಯೋಕೆ ಬಂದಿದ್ಲು. ಹೀಗೆ ಡ್ರೈವಿಂಗ್ ಕಲಿಯೋಕೆ ಬಂದ ದಿವ್ಯಾನ ಮೊದಲಿಗೆ ಸತ್ಯಮೂರ್ತಿ ಮಾತಲ್ಲೇ ಮರಳು ಮಾಡಿದ್ದ. ಇವಳು ಕೂಡ ಇವನ ಮಾತಿಗೆ ಬೋಲ್ಡ್ ಆಗಿದ್ಲು. ದಿವ್ಯಾಗೂ ಕೂಡ ಸತ್ಯಮೂರ್ತಿ ಇಷ್ಟವಿದ್ದಿದ್ರಿಂದ ಇವನ ಜೊತೆ ಚಾಟ್ ಮಾಡೋಕೆ ಶುರು ಮಾಡಿದ್ಲು. ರೊಮ್ಯಾಂಟಿಕ್ ಆಗಿ ಚಾಟ್ ಮಾಡ್ತಾನೆ ಇವಳನ್ನ ಸತ್ಯಮೂರ್ತಿ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದ. ಕೊನೆಗೆ ನಿನ್ನ ಬಿಟ್ರೆ ಇನ್ಯಾರನ್ನು ಮದುವೆಯಾಗೋದಿಲ್ಲ ಅಂತ ಹೇಳ್ತಿದ್ದಂತೆ ದಿವ್ಯಾ ಕೂಡ ಇವನ ಮಾತನ್ನ ನಂಬಿದ್ಲು. ಅಂದಿನಿಂದ ಇವರಿಬ್ರು ಸೇರ್ಕೊಂಡು ಸತ್ಯಮೂರ್ತಿ ರೂಮ್ ಅಲ್ಲೇ ಎಂಜಾಯ್ ಮಾಡೋಕೆ ಶುರು ಮಾಡಿದ್ರು. 3 ತಿಂಗಳಾದ್ರೂ ಡ್ರೈವಿಂಗ್ ಕ್ಲಾಸ್ ಮುಗಿಯದೆ ಇದ್ದಿದ್ರಿಂದ ದಿವ್ಯಾನ ಮನೆಯಲ್ಲಿ ತರಾಟೆಗೆ ತಗೊಂಡಿದ್ರು. ಅಲ್ಲದೆ ಯಾವಾಗ್ಲೂ ಫೋನಲ್ಲೇ ಮಾತನಾಡ್ತಿದ್ರಿಂದ ಇವಳಿಗೆ ಬೈದು ಬುದ್ಧಿ ಹೇಳಿದ್ರು. ಆದ್ರೂ ಪ್ರಿಯಕರನ ಜೊತೆ ಎಂಜಾಯ್ ಮಾಡ್ತಿದ್ದವಳು ಮದುವೆ ವಿಚಾರ ಮಾತ್ರ ಮುಂದಕ್ಕೆ ಸಾಗದೆ ಇದ್ದಿದ್ದು ನೋಡಿ ಗಾಬರಿಗೊಂಡಿದ್ಲು. ಆಗ್ಲೇ ದಿವ್ಯಾ ಮನೆಯಲ್ಲಿ ಇವಳು ಸತ್ಯಮೂರ್ತಿಯನ್ನ ಲವ್ ಮಾಡ್ತಾ ಇದ್ದಾಳೆ ಅನ್ನೋ ವಿಚಾರ ಗೊತ್ತಾಗಿ ಹೋಗಿತ್ತು. ಇದರಿಂದ ಸತ್ಯಮೂರ್ತಿಯನ್ನ ಮದುವೆಯಾಗ್ತೀಯೋ ಇಲ್ವೋ ಅಂತ ನೇರವಾಗಿ ದಿವ್ಯಾ ಕೇಳಿದ್ಲು. ಆಗ ಸತ್ಯಮೂರ್ತಿ ದಿವ್ಯಾನ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಸಿಂಪಲ್ ಆಗಿ ಮದುವೆಯಾಗಿದ್ದ. ಹೀಗೆ ಡ್ರೈವಿಂಗ್ ನಲ್ಲಿ ಶುರುವಾದ ಇವರ ಪ್ರೀತಿ ಮದುವೆವರೆಗೂ ಬಂದು ನಿಂತಿತ್ತು. ಮದುವೆಯಾದ ನಂತರ ದಿವ್ಯಾನ ಈಕೆಯ ಪೋಷಕರು ಹತ್ರಕ್ಕೆ ಸೇರಿಸಿರ್ಲಿಲ್ಲ. ಬೇರೆ ಜಾತಿಯವನನ್ನ ಮದುವೆಯಾದ್ಲು ಅಂತ ಇವಳನ್ನ ದೂರವಿಟ್ಟಿದ್ರು. ಸತ್ಯಮೂರ್ತಿ ಪೋಷಕರು ಮೊದಲು ಕೋಪಗೊಂಡ್ರು, ನಂತರ ಸಮಾಧಾನವಾಗಿದ್ರು. 1 ವರ್ಷ ಇವರ ಸಂಸಾರ ಹಾಯಾಗಿ ಸಾಗಿತ್ತು. ಇದಕ್ಕೆ ಸಾಕ್ಷಿಯಾಗಿ ದಿವ್ಯಾ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು. ಆಗ ದಿವ್ಯಾ ಪೋಷಕರು ಸಹ ಮಗಳನ್ನ ನೋಡೋಕೆ ಆಸ್ಪತ್ರೆಗೆ ಧಾವಿಸಿದ್ರು. ಮೊಮ್ಮಗಳನ್ನ ನೋಡಿ ದಿವ್ಯಾ ಪೋಷಕರು ಸಂತೋಷ ಪಟ್ಟಿದ್ರು. ನಂತರ ಮಗಳನ್ನ ಬಾಣಂತನಕ್ಕೆ ಅಂತ ಮನೆಗೆ ಕರ್ಕೊಂಡು ಹೋಗಿದ್ರು. ಇಲ್ಲಿವರೆಗೂ ಸತ್ಯಲವ್ ದಿವ್ಯಾ ಪ್ರೇಮ ಕಥೆ ಯಾರ ಕಣ್ಣು ಬೀಳದೆ ಹಾಯಾಗಿ ಸಾಗಿತ್ತು. ಆದ್ರೆ ಯಾವಾಗ ದಿವ್ಯಾ ತವರು ಮನೆಗೆ ಹೋದ್ಲು ಇಲ್ಲಿಂದ ಈ ಕಥೆಯೇ ಬದಲಾಗಿ ಹೋಗಿತ್ತು. ಸತ್ಯಮೂರ್ತಿ ಡ್ರೈವಿಂಗ್ ಹೇಳಿಕೊಡ್ತಾ ತನ್ನ ಗ್ರಾಮದಲ್ಲೇ ವಾಸ ಮಾಡ್ತಿದ್ದ. ಪ್ರತಿ ಶನಿವಾರ ಹಾಗೂ ಭಾನುವಾರ ಮಾತ್ರ ಹೆಂಡತಿ ಮನೆಗೆ ಹೋಗಿ ಬರ್ತಿದ್ದ. ಈ ಕ್ರಮದಲ್ಲಿ ದಿವ್ಯಾ ಸೋದರತ್ತೆ ಮಗಳು ಸತ್ಯಮೂರ್ತಿಗೆ ಪರಿಚಯವಾಗಿದ್ಲು. ನರ್ಸಿಂಗ್ ಓದ್ತಿದ್ದ ಅವಳ ಮೇಲೆ ಸತ್ಯಮೂರ್ತಿ ಕಣ್ಣು ಹಾಕಿದ್ದ. ಆ ಕ್ರಮದಲ್ಲೇ ದಿವ್ಯಾ ಸೋದರತ್ತೆ ಮಗಳು ಸತ್ಯಮೂರ್ತಿಗೆ ಪರಿಚಯವಾಗಿದ್ಲು. ನೋಡೋದಕ್ಕೆ ಚೆನ್ನಾಗಿದ್ದ ಅರ್ಚನಾ ಸತ್ಯಮೂರ್ತಿ ಜೊತೆ ಸಲುಗೆಯಿಂದ ಓಡಾಡ್ಕೊಂಡಿದ್ಲು. ಆಗ ಅರ್ಚನಾ ಅಂದವನ್ನ ನೋಡಿದ ಸತ್ಯಮೂರ್ತಿ ಇವಳ ಜೊತೆ ಮಲಗೋ ಆಸೆಯನ್ನ ವ್ಯಕ್ತಪಡಿಸಿದ್ದ. ಇದರಿಂದ ಮನೆಯಲ್ಲಿ ಒಂದಾದ ಕಣ್ಣೋಟಗಳು ಹೊರಗೆ ಸುತ್ತಾಡೋವರೆಗೂ ಬಂದಿದ್ವು. ತನ್ನ ಅತ್ತೆಯನ್ನೇ ಸತ್ಯಮೂರ್ತಿ ಮದುವೆಯಾಗಿದ್ದಾನೆ ಅಂತ ಗೊತ್ತಿದ್ರು ಅರ್ಚನಾ ಇವನ ಜೊತೆ ಓಡಾಡೋಕೆ ಶುರು ಮಾಡಿದ್ಲು. ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೊರಡ್ತಿದ್ದ ಅರ್ಚನಾ ಸತ್ಯಮೂರ್ತಿ ರೂಮ್ನ ಸೇರ್ಕೊಂಡು ಬೆತ್ತಲಾಗಿ ಬಿಡ್ತಿದ್ಲು. ಹೀಗೆ ಅರ್ಚನಾ ಹಾಗೂ ಸತ್ಯಮೂರ್ತಿ ಒಬ್ರಿಗೊಬ್ರು ಬಿಟ್ಟಿರಲಾರದಷ್ಟು ಹತ್ತಿರವಾಗಿದ್ರು. ಅರ್ಚನಾ ಕೊಡ್ತಿದ್ದ ಸುಖದ ಮುಂದೆ ದಿವ್ಯಾ ಏನೇನು ಇಲ್ಲ ಅಂತ ಸತ್ಯಮೂರ್ತಿ ಭಾವಿಸಿದ್ದ. ಇದಕ್ಕಾಗಿ ಸತ್ಯಮೂರ್ತಿ ಒಂದು ಕ್ರಿಮಿನಲ್ ಪ್ಲಾನ್ ಕೂಡ ಹಾಕೊಂಡಿದ್ದ. ದಿವ್ಯಾನ ತನ್ನ ಜೀವನದಿಂದ ತೊಲಗಿಸಿ ಅರ್ಚನಾನ ಮದುವೆಯಾಗಬೇಕು ಅಂತ ಇವನು ಅನ್ಕೊಂಡಿದ್ದ. ಇದಕ್ಕೆ ಅರ್ಚನಾ ಕೂಡ ಒಪ್ಕೊಂಡಿದ್ಲು. ಪ್ಲಾನ್ ಪ್ರಕಾರ ಸತ್ಯಮೂರ್ತಿ ದಿವ್ಯಾ ಹತ್ರ ನನಗೆ 2 ಕಿಡ್ನಿಗಳು ಫೇಲ್ಯೂರ್ ಆಗಿದೆ, ನಾನು ಇನ್ನು 6 ತಿಂಗಳಷ್ಟೇ ಬದುಕೋದು, ಅದಕ್ಕಿಂತ ಹೆಚ್ಚು ದಿನ ಬದುಕೋದಿಲ್ಲ ಅಂತ ಹೆಂಡತಿ ದಿವ್ಯಾ ಮುಂದೆ ಹೇಳ್ಕೊಂಡು ಸತ್ಯಮೂರ್ತಿ ಕಣ್ಣೀರು ಹಾಕಿದ್ದ. ತನ್ನ ಗಂಡನ ಕಣ್ಣೀರನ್ನ ನೋಡಿ ದಿವ್ಯಾ ಶಾಕ್ ಆಗಿದ್ಲು. ಆಗ್ಲೇ ದಿವ್ಯಾ ನಿನಗೆ ನಾನಿದ್ದೀನಿ ಅಂತ ಗಂಡನಿಗೆ ಧೈರ್ಯ ತುಂಬಿದ್ಲು. ನೀನು ಕೆಲಸಕ್ಕೆ ಹೋಗ್ಬೇಡ, ನಾನೇ ಕೆಲಸ ಮಾಡಿ ನಿನ್ನ ಸಾಕ್ತೀನಿ, ಅದು ಸಾಧ್ಯವಾಗದಿದ್ರೆ ನನ್ನ ತವರು ಮನೆಯಿಂದ ಸ್ವಲ್ಪ ಹಣವನ್ನ ತರ್ತೀನಿ, ಏನಾದ್ರೂ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋ ಅಂತ ದಿವ್ಯಾ ಗಂಡನ ಬೆನ್ನಿಗೆ ನಿಂತಿದ್ಲು. ಆಗ ದಿವ್ಯಾ ಮಾತು ಕೇಳಿ ಸತ್ಯಮೂರ್ತಿ ಶಾಕ್ ಆಗಿ ಹೋಗಿದ್ದ. ದಿವ್ಯಾಗೆ ಗಂಡನನ್ನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ಅವನು ತನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರಿಂದ ಆ ಪ್ರೀತಿ ಇನ್ನಷ್ಟು ಹೆಚ್ಚಾಗಿತ್ತು. ಆದ್ರೆ ಈ ಸತ್ಯಮೂರ್ತಿಗೆ ಮಾತ್ರ ಹೆಂಡತಿ ಮೇಲೆ ಇದ್ದಿದ್ದು ಪ್ರೀತಿಯಾಗಿರ್ಲಿಲ್ಲ, ಬದಲಿಗೆ ಕಾಮದ ಅಮಲಷ್ಟೇ ಇವನ ತಲೆಯಲ್ಲಿ ತುಂಬಿಕೊಂಡಿದ್ದ. ಅರ್ಚನಾ ಕೂಡ ಸತ್ಯಮೂರ್ತಿ ಕೊಡ್ತಿದ್ದ ಸುಖಕ್ಕೆ ಮನಸೋತು ನಿನ್ನ ಜೊತೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ಅಂತ ಮಾತು ಕೊಟ್ಟಿದ್ಲು. ಅವಳ ಬ್ಯೂಟಿ ಇವನನ್ನ ಕಾಮಾಂಧನ ಮಾಡಿತ್ತು. ದಿವ್ಯಾನ ಮನೆಗೆ ಕರ್ಕೊಂಡು ಬಂದಿದ್ದ ಸತ್ಯಮೂರ್ತಿ ತನ್ನ ಮನಸ್ಸಲ್ಲಿದ್ದ ಮಾತನ್ನ ಹೇಳಿದ್ದ. ನಾನು ಹೇಗಿದ್ರು ಹೆಚ್ಚು ದಿನ ಬದುಕೋದಿಲ್ಲ, ಹೀಗಾಗಿ ನಾವು ಪ್ರಾಣಹರಣ ಮಾಡ್ಕೊಳ್ಳೋಣ ಅಂತ ದಿವ್ಯಾಗೆ ಹೇಳಿದ್ದ. ನಾನು ಇಲ್ಲ ಅಂದ್ರೆ ನೀನು ಹಾಗೂ ನನ್ನ ಮಗು ಕಷ್ಟ ಪಡಬೇಕಾಗುತ್ತೆ, ಹೀಗಾಗಿ ನಾವಿಬ್ರು ಪ್ರಾಣಹರಣ ಮಾಡ್ಕೊಳ್ಳೋಣ ಅಂತ ದಿವ್ಯಾಗೆ ಹೇಳ್ತಿದ್ದ. ಆದ್ರೆ ಇಷ್ಟಕ್ಕೆಲ್ಲ ಯಾರಾದ್ರೂ ಸಾಯ್ತಾರಾ? ನೀನು ಎಷ್ಟು ದಿನ ಬದುಕಿರ್ತೀಯೋ ಅಷ್ಟು ದಿನ ನಾವಿಬ್ರು ಚೆನ್ನಾಗಿರೋಣ, ಇದ್ದಷ್ಟು ದಿನಗಳು ಜೀವನವನ್ನ ಎಂಜಾಯ್ ಮಾಡ್ತಾ ಮಗುವಿಗೆ ಒಳ್ಳೆ ಲೈಫ್ ನ ಕೊಡೋಣ ಅಂತ
ಅಂತ ದಿವ್ಯಾ ಗಂಡನಿಗೆ ಹೇಳ್ತಾ ಬರ್ತಿದ್ಲು. ಆದ್ರೆ ಸಾಯೋದೆಲ್ಲ ಬೇಡ ಅಂತ ಹೇಳಿ ಸತ್ಯಮೂರ್ತಿಯನ್ನ ಸಮಾಧಾನ ಮಾಡ್ತಿದ್ಲು. ಹೀಗೆ ತನ್ನ ಮನಸ್ಸಲ್ಲಿದ್ದ ಮಾತನ್ನ ಹೆಂಡತಿ ಮುಂದೆ ಹೇಳಿ ಸನ್ ಆಫ್ ಸತ್ಯಮೂರ್ತಿ ಅಂತಿದ್ದವನು ದಿವ್ಯಾ ಆಡ್ತಿದ್ದ ಮಾತಿಗೆ ತಿಕ್ಕಲು ಮೂರ್ತಿಯಾಗಿ ಹೋಗ್ತಿದ್ದ. ಪ್ರತಿದಿನ ಪ್ರಾಣಹರಣ ಮಾಡ್ಕೊಳ್ಳೋಣ ಅಂತ ಹೆಂಡತಿಯನ್ನ ಪೀಡಿಸೋಕೆ ಶುರು ಮಾಡಿದ್ದ. ಆದ್ರೆ ಕಣ್ಣೆದುರು ಚಿನ್ನದಂತಹ ಮಗಳನ್ನ ಬಿಟ್ಟು ಪ್ರಾಣಹರಣ ಮಾಡ್ಕೊಳ್ಳೋದು ಬೇಡ ಅಂತ ದಿವ್ಯಾ ತವರು ಮನೆಯವರಿಗೆ ವಿಷಯವನ್ನ ತಿಳಿಸಿದ್ಲು. ಇದೇ ವಿಚಾರಕ್ಕೆ ಇವರಿಬ್ಬರ ನಡುವೆ ಗಲಾಟೆ ನಡೆದು ದಿವ್ಯಾ ತವರು ಮನೆಯನ್ನ ಸೇರ್ಕೊಂಡಿದ್ಲು. ತವರು ಮನೆ ಸೇರ್ಕೊಂಡಿದ್ದ ದಿವ್ಯಾನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸತ್ಯಮೂರ್ತಿ ಕರ್ಕೊಂಡು ಹೋಗಿದ್ದ. ದೇವರಿಗೆ ಪೂಜೆ ಮಾಡಿಸಿದ್ರೆ ನನ್ನ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳಿದ್ದಕ್ಕೆ ದಿವ್ಯಾ ಇವನ ಮಾತನ್ನ ನಂಬಿ ಜೊತೆಗೆ ಹೋಗಿದ್ಲು. ಮೊದಲೇ ಕೂಲ್ ಡ್ರಿಂಕ್ಸ್ಗೆ ನಿದ್ರೆ ಮಾತ್ರೆಗಳನ್ನ ಬೆರೆಸಿದ್ದವನು ಅದನ್ನ ದಿವ್ಯಾಗೆ ಕುಡಿಯೋಕೆ ಕೊಟ್ಟಿದ್ದ. ಅದನ್ನ ಕುಡಿಯುತ್ತಿದ್ದಂತೆ ದಿವ್ಯಾ ನಿದ್ರೆಗೆ ಜಾರಿದ್ಲು. ಆಗ ಕೊತ್ತಾವೂರ್ ಅನ್ನೋ ಜಾಗದಲ್ಲಿ ದಿವ್ಯಾನ ಕಾರಿನಿಂದ ಹೊರಗೆ ಎಳೆದು ರಸ್ತೆ ಪಕ್ಕದಲ್ಲಿ ಮಲಗಿಸಿ ಇವಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಟ್ಟಿದ್ದ. ಬಳಿಕ ಮಗುವಿನ ಜೊತೆ ಪರಾರಿಯಾಗಿದ್ದ. ಅದೇ ಟೈಮ್ಗೆ ದಾರಿಯಲ್ಲಿ ಹೋಗ್ತಿದ್ದವರು ಬೆಂಕಿ ಆರಿಸಿ ತಕ್ಷಣ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ರು. ಪೊಲೀಸರು ಸ್ಥಳಕ್ಕೆ ಬಂದು ದಿವ್ಯಾನ ಆಸ್ಪತ್ರೆಗೆ ದಾಖಲಿಸಿದ್ರು. ಅಷ್ಟರಲ್ಲಾಗ್ಲೇ ದಿವ್ಯಾ ಪೂರ್ತಿ ಸುಟ್ಟು ಕರಕಲಾಗಿ ಹೋಗಿದ್ಲು. ಮೂರನೇ ದಿನ ದಿವ್ಯಾ ಮಾತನಾಡಿ ತನ್ನ ತಂದೆ ತಾಯಿ ಹೆಸರನ್ನ ಹೇಳಿದ್ಲು. ಆಗ ಅವರ ಮನೆಗೆ ಹೋಗಿ ಮಗಳು ಸುಟ್ಟು ಕರಕಲಾಗಿರೋ ವಿಷಯವನ್ನ ತಿಳಿಸಿದ್ರು. ಆಗ್ಲೇ ಅವರಿಗೆ ಅಳಿಯನ ನಂಬರ್ ನಿಂದ ಒಂದು ವಿಡಿಯೋ ಮೆಸೇಜ್ ಬಂದಿತ್ತು. ಆ ಮೆಸೇಜ್ ಅಲ್ಲಿ ತನ್ನ ಅಳಿಯ ನನಗೆ ಕಿಡ್ನಿ ಸಮಸ್ಯೆ ಇದೆ, ನಾನು ಹೆಚ್ಚು ದಿನ ಬದುಕೋದಿಲ್ಲ, ಹೀಗಾಗಿ ನಾನು ನನ್ನ ಹೆಂಡತಿ ಸಮೇತ ಪ್ರಾಣಹರಣ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದ. ಆದ್ರೆ ಆ ವಿಡಿಯೋದಲ್ಲಿ ಬರೀ ಸತ್ಯಮೂರ್ತಿ ಮಾತ್ರ ಕಾಣ್ತಿದ್ದು ದಿವ್ಯಾ ಇರ್ಲಿಲ್ಲ. ಪೊಲೀಸರು ಇದನ್ನ ವಿಚಾರಿಸ್ತಿದ್ದಾಗ್ಲೇ ಇನ್ನೊಂದು ವಿಷಯ ಬಯಲಿಗೆ ಬಂದಿತ್ತು. ಕಾಲೇಜಿಗೆ ಅಂತ ಹೋಗಿದ್ದ ಅರ್ಚನಾ ಇನ್ನು ಮನೆಗೆ ಬಂದಿರಲಿಲ್ಲ. ಅವಳಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಇದರಿಂದ ಎಲ್ರೂ ಗಾಬರಿಗೊಂಡಿದ್ರು. ಸತ್ಯಮೂರ್ತಿ ಬುದ್ಧಿವಂತಿಕೆಯಿಂದ ದಿವ್ಯಾ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದ. ದಾರಿ ಮಧ್ಯೆ ತನಗೋಸ್ಕರ ಕಾಯ್ತಿದ್ದ ಅರ್ಚನಾನ ಕರ್ಕೊಂಡು ಬೆಂಗಳೂರಿನತ್ತ ಓಡಿ ಬಂದಿದ್ದ. ಅರ್ಚನಾ ಹಾಗೂ ಮಗುವನ್ನ ತೋರಿಸಿ ನನ್ನ ಹೆಂಡತಿ ಮಗಳು ಅಂತ ಹೇಳಿ ಮನೆಯೊಂದನ್ನ ಬಾಡಿಗೆಗೆ ತಗೊಂಡಿದ್ದ. ಸತ್ಯಮೂರ್ತಿ ಜೊತೆಗೆ ಅರ್ಚನಾ ಕೂಡ ಕಾಣಿಸದೆ ಇದ್ದಿದ್ರಿಂದ ಇಬ್ರು ಓಡ್ ಹೋಗಿರಬಹುದು ಅಂತಾನೆ ಎಲ್ರು ಅನ್ಕೊಂಡಿದ್ರು. 4 ದಿನಗಳ ನಂತರ ದಿವ್ಯಾ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ಲು. ಇತ್ತ ಸತ್ಯಮೂರ್ತಿ ಕಾರ್ ನಂಬರ್ನ ಪೊಲೀಸರು ಟ್ರೇಸ್ ಮಾಡಿದಾಗ ಅವನು ಬೆಂಗಳೂರಿನತ್ತ ಪರಾರಿಯಾಗಿರೋದು ಗೊತ್ತಾಗಿತ್ತು. ಆಗ್ಲೇ ಸತ್ಯಮೂರ್ತಿ ತನ್ನ ಆಧಾರ್ ಕಾರ್ಡ್ ನ ಬಳಸಿ ಹೊಸ ಸಿಮ್ ನ ತಗೊಂಡಿರೋದು ಪೊಲೀಸರ ಗಮನಕ್ಕೆ ಬಂದಿತ್ತು. ಆಗ ಆ ನಂಬರ್ ನ ಟ್ರ್ಯಾಕ್ ಮಾಡಿದ ಪೊಲೀಸರು ಸತ್ಯಮೂರ್ತಿ ಅರ್ಚನಾ ಜೊತೆ ಬೆಂಗಳೂರಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡಿದ್ರು. ಕೂಡಲೇ ಬೆಂಗಳೂರಿಗೆ ಬಂದ ತಮಿಳುನಾಡು ಪೊಲೀಸರು ಸತ್ಯಮೂರ್ತಿ ಹಾಗೂ ಅರ್ಚನಾನ ವಶಕ್ಕೆ ಪಡೆದು ವಿಚಾರಿಸುತ್ತಿದ್ದಂತೆ ನಡೆದ ಎಲ್ಲಾ ಘಟನೆಯನ್ನ ಬಾಯಿ ಬಿಟ್ಟಿದ್ರು. ಕೊನೆಗೆ ಪೊಲೀಸರು ಇಬ್ರನ್ನು ಜೈಲಿಗೆ ಕಳಿಸಿದ್ರು. ಇತ್ತ ತಂದೆ ತಾಯಿ ಇಬ್ರನ್ನು ಕಳ್ಕೊಂಡಿದ್ದ ದಿವ್ಯಾ ಮಗುವನ್ನ ಆಕೆಯ ಪೋಷಕರ ಕೈಗೆ ಪೊಲೀಸರು ಒಪ್ಪಿಸಿದ್ರು. ಇನ್ನು ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.